ಇನ್ನು ಕುಂಭರಾಶಿಗೆ ಬರೋದಾದ್ರೆ ಹೇಗಿರುತ್ತೆ 2026? ಕುಂಭರಾಶಿ, ಕುಂಭ ಅಂದರೆ ಹೇಳ್ಬಿಡುತ್ತೆ ಮಡಕೆ. ಹ್ಮ್. ಎಲ್ಲವನ್ನೂ ಮಡಕೆ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಕಷ್ಟವನ್ನು ಸಹ, ಸುಖವನ್ನು ಸರಿ, ಎಲ್ಲವನ್ನು ಸಹ. ಅದು ಯಾವುದೇ ಕಾರಣಕ್ಕೂ ಒಡೆಯೋಕ್ಕೆ ಬಿಡಬೇಡಿ. ಯಾಕಂದರೆ ತುಂಬ ಟ್ಯಾಲೆಂಟ್ ಇರ್ತದೆ, ಅವ್ರ ನಾಲೆಡ್ಜು ಟ್ಯಾಲೆಂಟ್ ಇರ್ತದೆ, ಬಟ್ ಯಾರ ಹತ್ರ ತೋರಿಸ್ಕೊಂಡಿರಲ್ಲ. ಅದೇ ರೀತಿ ಕಷ್ಟ ಸುಖಗಳನ್ನಾಗಿರ್ಬೋದು, ದುಃಖಗಳಾಗಿರ್ಬೋದು, ಯಾರ ಹತ್ರನೂ ಹೇಳ್ಕೊಳ್ತಾ ಇರಲ್ಲ. ಬಟ್ ಅದನ್ನು ಹೇಳ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಬೆಳಕಾಗುತ್ತೆ. ಇನ್ನು ಈ ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಪಂಚಮದಲ್ಲಿ ಗುರುವಿನ ಸಂಚಾರ ಮಾಡ್ತಾಯಿದೆ. ಶುಭ ಕಾರ್ಯಗಳಿಗೆ ಅದ್ಭುತವಾದಂತಹ ವರ್ಷವಾಗಿರ್ತದೆ. 2025, 26 ಮೇ ತನಕನೂ ಅವ್ರಿಗೆ ಅದ್ಭುತವಾದಂತಹ ಗುರುಬಲವಿರ್ತದೆ. ಆದರೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ, ಸಾಡೆ ಸಾತಿ ಅಂದಿದ ತಕ್ಷಣ ಖಂಡಿತ ಹೇಳ್ತೀನಿ ವೀಕ್ಷಕರೇ, ಎಲ್ರಿಗೂ ಒಂದು ಕಿವಿ ಮಾತೇನು ಗೊತ್ತಾ, ಭಯ ಪಡೋಕ್ಕೆ ಹೋಗಬೇಡಿ. ಸಾಡೆ ಸಾತಿ ಅಂದರೆ ನಿಮ್ಮ ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು, ತುಂಬ ಎನರ್ಜಿ ತೆಗೆದುಕೊಳ್ಳುವಂಥದ್ದು. ಇದೇ ಸಾಡೆ ಸಾತಿಯಲ್ಲಿ ಎಷ್ಟೋ ಜನಕ್ಕೆ ವಿವಾಹ ಆಗಿದೆ, ಇದೇ ರೀತಿ ಮನೆಗಳು ತೊಗೊಂಡಿದ್ದಾರೆ, ಸೈಟ್ಗಳು ತೊಗೊಂಡಿದ್ದಾರೆ, ಎಲ್ಲ ವಿಚಾರದಲ್ಲೂ ಸಕ್ಸಸ್ ರೇಟು ಇದೆ. ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯ ಪ್ರಾಮಾಣಿಕವಾಗಿದ್ದರೆ ಅದ್ಭುತವಾದಂತಹ ಫಲವನ್ನು ನೀವು ಕಾಣಬಹುದು. ಮಹಾತ್ಮ ಶನಿ ಮಹಾತ್ಮ ಅಷ್ಟು ರಿಸಲ್ಟ್ ಕೊಡ್ತಾರೆ ಗೊತ್ತಾ. 2.5 ವರ್ಷ, 7.5 ವರ್ಷ, ಅದರಲ್ಲಿ 2.5 ವರ್ಷದಲ್ಲೂ ಸಹ 3 ಭಾಗಗಳು ಮಾಡಿದಾಗ 2.5 ಅಂದಾಗ ಒಂದೊಂದು ಪೀರಿಯಡಲ್ಲೂ ಒಂದೊಂದು ರೀತಿಯಾದಂತಹ ಫಲವನ್ನು ಕೊಡ್ತಾರೆ. ನೀವು ಪ್ರಾಮಾಣಿಕವಾಗಿದ್ದರೆ ಸಂಪೂರ್ಣ ಶುಭಫಲ ನಿಮ್ಮದಾಗುತ್ತೆ. ಓಕೆ, ಇನ್ನು ಕುಂಭರಾಶಿಯವರು ಏನು ಪರಿಹಾರ ಮಾಡ್ಕೋಬಹುದು? ಕುಂಭರಾಶಿಯವರಿಗೆ ಪ್ರಮುಖವಾಗಿ ಹನುಮಂತನ ಸ್ಮರಣೆ ಬೇಕೇ ಬೇಕು, ಜೊತೆಗೆ ಗುರುಗಳ ಸ್ಮರಣೆ. ಇವಿಷ್ಟು ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಹನುಮಾನ್ ಚಾಲೀಸ್ ಓದೋಕ್ಕೆ ಪ್ರಯತ್ನ ಮಾಡಿ. ಓಂ ಶ್ರೀ ಹನುಮತೆ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ. ಮಂಗಳವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಎಸ್ ಗುರುಗಳೇ.